ನನ್ನ ಕೈಯಲ್ಲಿರೋದು ಒಂದು ನಾರ್ಮಲ್ ವಾಚೇ ಅಲ್ಲ. H100 ಸ್ಮಾರ್ಟ್ ವಾಚ್ನ ಬಾಕ್ಸ್ ನೋಡೋಕ್ಕೆ ಈ ರೀತಿ ಇದೆ. ಝೋನ್ ಆಲ್ಫಾ ಕಡೆಯಿಂದ ತರಿಸಿರೋದು. ಸೊ ಹಾಗಾದರೆ ಇದನ್ನು ಓಪನ್ ಮಾಡೋಣ. ಸೊ ಓಪನ್ ಮಾಡಿದ್ದು ನೋಡೋದಾದರೆ ಒಳಗಡೆ ವಾಚನ್ನು ನಾವು ನೋಡ್ಕೊಬಹುದು. ಸೊ ವಾಚ್ ನೋಡೋಕ್ಕೆ ಈ ರೀತಿ ಇದೆ. ಇದ್ರ ಮೇಲಿರೋ ಕವರ್ನ ಫಸ್ಟು ರಿಮೂವ್ ಮಾಡೋಣ. ಓಕೆ, ವಾಚ್ ನೋಡಿ ಈ ರೀತಿ ಇದೆ. ಈ ಒಂದು ಬಟನನ್ನು ಒತ್ತಿದ್ರೆ ಆನ್ ಆಗುತ್ತೆ. ಆ್ಯಂಡ್ ವಾಚ್ನ ಬ್ಯಾಕ್ ಸೈಡ್ ಅಂತ ನೋಡೋದಾದರೆ ಚಾರ್ಜಿಂಗ್ ಇಲ್ಲೇ ಹಾಕ್ಕೋಬಹುದು. ಸೊ ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಲೇಯರ್ ಇರುತ್ತೆ, ಅದನ್ನು ರಿಮೂವ್ ಮಾಡಬೇಕಾಗತ್ತೆ. ಸದ್ಯಕ್ಕೆ ರಿಮೂವ್ ಮಾಡ್ತಿಲ್ಲ, ಆಮೇಲೆ ಮಾಡ್ತೀನಿ. ನೆಕ್ಸ್ಟ್ ಬಾಕ್ಸ್ನಲ್ಲಿ ಅಂತ ನೋಡೋದಾದರೆ ಒಂದು ಚಾರ್ಜರನ್ನು ಕೊಟ್ಟಿದ್ದಾರೆ. ಚಾರ್ಜಿಂಗ್ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಒಂದು ಯೂಸರ್ ಮ್ಯಾನ್ಯುವಲ್ ಆ್ಯಂಡ್ ಒಂದು ಸ್ಕ್ರೀನ್ ಪ್ರೊಟೆಕ್ಟರನ್ನು ಕೊಟ್ಟಿದ್ದಾರೆ. ಸೊ ಈಗ ವಾಚ್ ಹೇಗಿದೆ ಅಂತ ನೋಡೋದಾದರೆ ಈ ರೀತಿ ರೈಸ್ ಟು ಅವೇಕ್ ಫೀಚರನ್ನು ಕೊಟ್ಟಿದ್ದಾರೆ. ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಗುತ್ತೆ. ಈ ರೀತಿ ಎಲ್ಲ ನಾವು ಕೈಯನ್ನು ಟೆಸ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಫೀಚರ್ ನೋಡಿ, ಈ ಒಂದು ಕಾಂಪಾಸ್ ಸ್ಟೈಲ್ ಡಿಸೈನ್. ಸೊ ನೀವಿಲ್ಲಿ ನೋಡ್ಕೊಬಹುದು. ಸೊ ಕಾಂಪಾಸ್ ಸ್ಟೈಲ್ ಡಿಸೈನ್ ಎಷ್ಟು ಸಖತ್ತಾಗಿದೆ ಅಂತ. ಸೊ ಇದು ಕೂಡ ರೊಟೇಟ್ ಆಗುತ್ತೆ. ಆ್ಯಂಡ್ ಈ ಒಂದು ವಾಚ್ನ ಸ್ಕಿನ್ನನ್ನು ನೀವು ಚೇಂಜ್ ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿದ್ರೇ ಸಾಕು, ಬೇರೆ ಬೇರೆ ಸ್ಕಿನ್ನನ್ನು ಇಟ್ಕೊಬಹುದು ವಾಚಲ್ಲಿ. ಮೀನು ಚೆನ್ನಾಗಿದೆಲ್ಲ. ಆ್ಯಂಡ್ ನೆಕ್ಸ್ಟ್ ಈ ರೀತಿ ಒಂದು ಡಿಸೈನನ್ನು ಇಟ್ಕೊಬಹುದು. ಆ್ಯಂಡ್ ಲಾಂಗ್ ಪ್ರೆಸ್ ಮಾಡಿದ್ರೆ ಸೊ ಈ ರೀತಿ ನಾವು ವಾಚ್ನ ಸ್ಕಿನ್ನನ್ನು ಇಟ್ಕೋಬೋದು. ಓಕೆ, ಒಳ್ಳೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಸೊ ನೀವಿಲ್ಲಿ ನೋಡ್ಕೊಬೋದು. ಬ್ರೈಟ್ನೆಸ್ ಕಮ್ಮಿ ಮಾಡಿದ್ರೆ ರಿಯಲ್ ಆಗಿ ಹೇಗೆ ಕಾಣುತ್ತೋ ಸೊ ಆ ರೀತಿ ಕಾಣ್ತಾ ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಾವು ಹಾರ್ಟ್ ಟ್ರ್ಯಾಕಿಂಗು ಅದೆಲ್ಲ ಮಾಡ್ಕೊಬಹುದು, ಮ್ಯೂಸಿಕ್ ಪ್ಲೇ ಮಾಡ್ಬೋದು. ಅದನ್ನೆಲ್ಲ ಬಿಟ್ಟರೆ ಸೊ ಈ ಒಂದು ಬಟನನ್ನು ಪ್ರೆಸ್ ಮಾಡಿದ್ರೆ ನಮಗೆ ಎಲ್ಲ ಒಂದು ಆ್ಯಪ್ ಲಿಸ್ಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ಕೊಬಹುದು ಎಲ್ಲ ಥರದ ಅಪ್ಲಿಕೇಶನ್ಗಳು. ಕಾಲ್ ಮಾಡೋಕ್ಕೆ ಅಂತ ನೋಡಿದಾಗ ಸೊ ನೀವಿಲ್ಲಿ ಇಲ್ಲಿ ಸಿಮ್ ಇಜೆಕ್ಟರ್ ಕೊಟ್ಟಿದ್ದಾರಲ್ವ ಬಾಕ್ಸ್ನಲ್ಲಿ. ಸೊ ಇದನ್ನು ರಿಮೂವ್ ಮಾಡಿದ್ರೆ ಸೊ ಇದರಲ್ಲಿ ನಾನು ಒಂದು ಸಿಮ್ ಕಾರ್ಡನ್ನು ಹಾಕಿದ್ದೀನಿ, ಏರ್ಟೆಲ್ ಸಿಮ್ಮು. ಓಕೆ, ಸೊ ಏರ್ಟೆಲ್ನ 5G ಸಿಮ್ನ ಹಾಕಿದ್ದೀನಿ. 5G ಕೂಡ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ನೀವಿಲ್ಲಿ ನೋಡ್ಕೊಬಹುದು, ನೋಟಿಫಿಕೇಶನ್ ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ಏರ್ಟೆಲ್ 5G ನೆಟ್ವರ್ಕ್. ಓಕೆ, ಹೀಗೇನು ಮಾಡೋಣ, ಕಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಲಿಟ್ರಲಿ ಇದ್ರ ಮುಖಾಂತರವಾಗಿ ಕಾಲ್ ಮಾಡಬಹುದು. ಸೂಪರ್ ಅಲ್ಲ? ಇದರಲ್ಲೇ ಡೈರೆಕ್ಟ್ ಕಾಲ್ ಎಲ್ಲ ಮಾಡ್ಕೊಬೋದು. ಕಾಲು ಮೆಸೇಜು ಎಲ್ಲದೂ ಮಾಡಬಹುದು. ಆ್ಯಂಡ್ ಮೆಸೇಜ್ ಆಪ್ಷನನ್ನು ಕೊಟ್ಟಿದ್ದಾರೆ. ಫೇಸ್ ಅನ್ಲಾಕು, ಸೆಟ್ಟಿಂಗ್ಸ್ ಅಂತ ನೋಡೋದಾದರೆ ಸೊ ನೀವಿಲ್ಲಿ ನೋಡ್ಕೊಬಹುದು. ಸಿಸ್ಟಮನ್ನು ಓಪನ್ ಮಾಡಿದ್ರೆ ಸೊ ಅಬೌಟ್ ವಾಚ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನೀವಿಲ್ಲಿ ಎಲ್ಲ ಡೀಟೇಲ್ಸನ್ನು ನೋಡ್ಕೊಬಹುದು. ಓಕೆ, ಆ್ಯಂಡ್ ದೆನ್ ಇಲ್ಲಿ ಕ್ಯಾಮ್ರಾ ಅಂತ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ ಏನಪ್ಪ ಇದು ಅಂತ ಓಪನ್ ಮಾಡಿದ್ರೆ ನಮಗೆ ಇಲ್ಲಿ ನಿಜವಾಗ್ಲೂ ಕ್ಯಾಮ್ರಾ ಕಾಣಿಸಲ್ಲ. ಸೊ ಇಲ್ಲಿ ಲಿಟ್ರಲಿ ಕ್ಯಾಮ್ರಾನ ಹುಡ್ಕೋಕ್ಕಾಗಲ್ಲ. ಹಾಗಾದರೆ ಎಲ್ಲಪ್ಪ ಇದೆ ಕ್ಯಾಮ್ರಾ ಅಂತ ನೋಡೋದಾದರೆ ಸೊ ನೀವಿಲ್ಲಿ ನೋಡ್ಕೊಬಹುದು. ಸೊ ಇದನ್ನು ಈ ರೀತಿ ಪುಲ್ ಮಾಡಿದ್ರೇ ಸಾಕು, ಮುಂದ್ಗಡೆ ಇರೋದೆಲ್ಲ ಕಾಣಿಸ್ತಿದ್ಯಾ. ಹಾಗೆ ಇದನ್ನು ನಾವು ರೊಟೇಟ್ ಮಾಡಿದ್ರೆ ಮುಂದ್ಗಡೆ ನಾವು ಮಾತಾಡ್ತಾ ಇದ್ದೀವಿ, ಕಾಣಿಸ್ತಿದ್ಯಾ. ಸೊ ಈ ರೀತಿ ಇದರಲ್ಲಿ ಕ್ಯಾಮ್ರಾ ವರ್ಕ್ ಆಗುತ್ತೆ. ಈ ರೀತಿ ಟ್ಯಾಪ್ ಮಾಡಿದ್ರೆ ಫೋಟೋ ತಗೊಳುತ್ತೆ. ಆ್ಯಂಡ್ ವಿಡಿಯೋ ತಗೋಬೇಕು ಅಂದರೆ ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ವಿಡಿಯೋ ರೆಕಾರ್ಡ್ ಆಗುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಎಕ್ಸ್ ಕನ್ನಡ. ಸೊ ಸೂಪರ್ ಆಗಿದೆ ಅಲ್ವಾ? ಇದನ್ನು ಸ್ಟಾಪ್ ಮಾಡೋಣ. ಸೊ ಈ ರೀತಿ ಇದರಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ಹಿಡ್ಡನ್ ಆಗಿ ತಗೊಬಹುದು. ಸೊ ಸೈಡ್ ಆ್ಯಂಗಲಲ್ಲೂ ತೆಗಿಬಹುದು. ಇನ್ನೊಂದು ಆಪ್ಷನ್ ಏನಂದರೆ ನಮ್ಮ ಓನ್ ಫೋಟೋಗಳನ್ನು ನಾವು ಸ್ಕಿನ್ ಆಗಿ ಇಡ್ಕೊಬೋದು. ಇಲ್ಲಿ ಇಟ್ಟಿದ್ದೀನಲ್ವ, ಸೊ ಈ ರೀತಿ ಇಡಬಹುದು. ಅಥವಾ HD ಕ್ವಾಲಿಟಿ ಫೋಟೋಸ್ಗಳನ್ನು ಕೂಡ ಇಡ್ಕೊಬಹುದು. ಸೊ ನಮಗೆ ಇಷ್ಟ ಬಂದಿರೋ ಫೋಟೋಸ್ಗಳನ್ನು ಸ್ಕಿನ್ನಾಗಿ ಕೂಡ ಇಡ್ಕೊಬಹುದು. ಆ್ಯಂಡ್ ನೆಕ್ಸ್ಟು ನೋಡೋದಾದರೆ ಹಾರ್ಟ್ ರೇಟು, ಬ್ಲಡ್ ಪ್ರೆಷರು, ಬ್ಲಡ್ ಆಕ್ಸಿಜನ್ನು ಇದೆಲ್ಲದನ್ನು ಚೆಕ್ ಮಾಡ್ಕೊಬಹುದು. ಹೆಲ್ತಿಗೂ ಕೂಡ ಸಪೋರ್ಟ್ ಆಗುತ್ತೆ. ನೆಕ್ಸ್ಟು ನೋಡೋದಾದರೆ ಬ್ಲೂಟೂತ್ ಅಸಿಸ್ಟ್ ಅಂತ ಆಪ್ಷನ್ ಇದೆ. ಸೊ ಇದೇನಕ್ಕೆ ವರ್ಕ್ ಆಗುತ್ತೆ ಅಂತ ನೋಡೋದಾದರೆ ಇದನ್ನು ನಮ್ಮ ಸ್ಮಾರ್ಟ್ ಫೋನ್ಗೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ಇದೊಂದು ಸ್ಮಾರ್ಟ್ ವಾಚ್ ಆಗು ವರ್ಕ್ ಆಗುತ್ತೆ. ಇಲ್ಲ ಅಂದರೆ ಸಿಮ್ ಹಾಕೊಂಡು ಯೂಸ್ ಮಾಡ್ತೀರಾ ಅಂದರೆ ಇದೇ ಒಂದು ಫೋನನ್ನು ಯೂಸ್ ಮಾಡೋ ಥರ ಆಗುತ್ತೆ. ಇದಕ್ಕೆ ಸಪ್ರೇಟ್ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫೋನ್ ಅಸಿಸ್ಟೆಂಟ್ ಥರನೂ ಇದನ್ನು ಯೂಸ್ ಮಾಡ್ಕೊಬಹುದು. ಆ್ಯಂಡ್ ಸೌಂಡ್ ರೆಕಾರ್ಡಿಂಗ್, ಕಾಂಟ್ಯಾಕ್ಟ್ಸ್ ಎಲ್ಲದು ಆ್ಯಂಡ್ರಾಯ್ಡ್ನಲ್ಲಿ ಏನೆಲ್ಲ ಮಾಡ್ಬೋದು ಎಲ್ಲದನ್ನು ಇದರಲ್ಲಿ ಮಾಡಬಹುದು. ಓಕೆ, ಇಲ್ಲಿ ನಾವು ನೋಡ್ಕೊಬೋದು ಫೈಲ್ ಮ್ಯಾನೇಜರನ್ನು ಕೊಟ್ಟಿದ್ದಾರೆ.
ಸೊ ಇದರಲ್ಲಿ 8 GB ರ್ಯಾಮ್ 128 GB ಒಂದು ಸ್ಟೋರೇಜನ್ನು ಕೊಟ್ಟಿದ್ದಾರೆ. ಒಳ್ಳೆ ಒಂದು ಸ್ಟೋರೇಜ್ ಅಂತಲೇ ಹೇಳಬಹುದು. ಆ್ಯಂಡ್ ಇದರಲ್ಲಿ ನಾವು ಗೂಗಲ್ ಮ್ಯಾಪನ್ನು ಯೂಸ್ ಮಾಡ್ಕೊಬೋದು. ಆ್ಯಂಡ್ ಲಿಟ್ರಲಿ ನಮ್ಮ ಒಂದು ಕೈನಲ್ಲೇ ಎಲ್ಲ ಮ್ಯಾಪನ್ನು ನೋಡ್ಕೊಬಹುದು. ಸೂಪರ್ ಅಲ್ವಾ? ಸೊ ಇಲ್ಲಿ ಸೈಡಲ್ಲಿ ನಮಗೆ ಆಪ್ಷನ್ ಕಾಣಲ್ಲ ಅಲ್ವಾ? ಅವಾಗ ಏನು ಮಾಡಬೇಕು ಅಂದರೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ವಾಚ್ ಮೋಡ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ರೆ ನಮಗೆ ಸೈಡಲ್ಲಿರೋ ಆಪ್ಷನ್ನು ಕಾಣುತ್ತೆ. ಸ್ವಲ್ಪ ದೊಡ್ಡಕ್ಕೆ ಕಾಣಬೇಕಂದ್ರೆ ಇನ್ನೊಂದು ವಾಚ್ ಮೋಡ್ ಕ್ಲಿಕ್ ಮಾಡಿಬಿಟ್ರೆ ಸಾಕು. ಈ ರೀತಿ ಫುಲ್ಲಾಗಿ ಕಾಣುತ್ತೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಡಿಸ್ಮಿಸ್. ಸೊ ನೀವು ಇಲ್ಲಿ ನೋಡ್ಕೊಬಹುದು ಲೊಕೇಶನ್ ಆನ್ ಆಗಿಬಿಟ್ಟಿದೆ. ಆ್ಯಂಡ್ ಮತ್ತೆ ನಾನು ವಾಚ್ ಮೋಡಿಗೆ ಇಟ್ಕೊಂಡ್ಬಿಡ್ತೀನಿ. ಸೊ ಇದ್ರ ಮುಖಾಂತರವಾಗಿ ನಾವು ಮ್ಯಾಪ್ನ ನಾವು ಕೈಯಲ್ಲೇ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಓಕೆ, ಇದನ್ನು ನಾವು ಕ್ಯಾನ್ಸಲ್ ಮಾಡಿಬಿಡೋಣ. ಆಲ್ಬಮ್ ಆಪ್ಷನ್ ಕೊಟ್ಟಿದ್ದಾರೆ, ಎಲ್ಲದು ಇಲ್ಲೇ ಬರುತ್ತೆ. ವಾಟ್ಸಪ್ನ ಕೊಟ್ಟಿದ್ದಾರೆ. ಸೊ ನಾವು ಇದರಲ್ಲೇ ನಾವು ವಾಟ್ಸಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು. ಜಸ್ಟ್ ನಾವು ಲಾಗಿನ್ ಮಾಡ್ಕೋಬೇಕು ಅಷ್ಟೇ. ಆ್ಯಂಡ್ ಪ್ಲೇಸ್ಟೋರು, ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದನ್ನು ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಇನ್ಸ್ಟಾಗ್ರಾಮ್ ಅಂತ ನೋಡೋದಾದರೆ ಇದರಲ್ಲಿ ನಾವು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಲಾಗಿನ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಬೋದು, ಎಲ್ಲದು ಮಾಡಬಹುದು. ಓಕೆ, ಲೊಕೇಶನ್ ಕೇಳ್ತಿದೆ, ಅಲ್ಲೋ ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಕೊಬಹುದು, ರೀಲ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ವಾವ್, ಆಂಡ್ರಾಯ್ಡ್ ವಾಚ್ನಲ್ಲಿ ರೀಲ್ಸ್. ಇದೊಂದು ಕಂಪ್ಲೀಟ್ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಇದ್ದಂಗೆ ನಿಮ್ಮ ಕೈಯಲ್ಲಿ. ಚೆನ್ನಾಗಿದೆ ಅಲ್ವಾ? ಸೊ ಲೈಕ್ ಮಾಡಬೇಕು ಅಂದರೆ ಈ ರೀತಿ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ಯೂಟ್ಯೂಬ್ ಕೂಡ ಕೊಟ್ಟಿದ್ದಾರೆ. ಸೊ ಯೂಟ್ಯೂಬ್ನ ಓಪನ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ಕೊಬೋದು, ನಾವು ಯೂಟ್ಯೂಬ್ನಲ್ಲೂ ಕೂಡ ಎಲ್ಲ ರೀತಿಯಾದ ವಿಡಿಯೋಸ್ಗಳನ್ನು ನೋಡ್ಕೊಬಹುದು. ಆ್ಯಡ್ ಹಾಕ್ಬಿಟ್ರು ಕಳ್ರು. ಸೊ ನೀವು ಇಲ್ಲಿ ನೋಡ್ಕೊಬಹುದು, ಈ ಒಂದು ಆಂಡ್ರಾಯ್ಡ್ ವಾಚ್ನಲ್ಲಿ ನಾನು ಯೂಟ್ಯೂಬ್ ಪ್ಲೇ ಮಾಡ್ತಾ ಇದ್ದೀನಿ. ಓಕೆ, ಬ್ಯಾಕ್. ಆ್ಯಂಡ್ ನೀವು ಇಲ್ಲಿ ನೋಡ್ಕೊಬಹುದು, ಶಾರ್ಟ್ಸನ್ನು ಕೂಡ ಪ್ಲೇ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಶಾರ್ಟ್ಸ್ ಕೂಡ ಇದರಲ್ಲಿ ಬರ್ತಾ ಇದೆ. ಸೂಪರ್ ಅಲ್ವಾ? ಎಲ್ಲದು ಚೆನ್ನಾಗಿದೆ. ಆ್ಯಂಡ್ ಪ್ಲೇ ಸ್ಟೋರ್ ಇದೆ. ಸೊ ಇದ್ರ ಮುಖಾಂತರವಾಗಿ ನಾವು ಎಲ್ಲ ತರಹದ ಆಂಡ್ರಾಯ್ಡ್ ಅಪ್ಲಿಕೇಶನ್ಗಳನ್ನು ಕೂಡ ಇದರಲ್ಲಿ ಇನ್ಸ್ಟಾಲ್ ಮಾಡ್ಕೊಬಹುದು. ಅದು ಇದು ಅಂತಲ್ಲ, ಯಾವುದೇ ಲಿಮಿಟೇಷನ್ಸ್ ಇಲ್ಲ. ಫುಲ್ ನಿಮ್ಮ ಫೋನಲ್ಲಿ ಏನೆಲ್ಲ ಮಾಡ್ಬೋದು ಎಲ್ಲದು ಕೂಡ ಈ ಒಂದು ಆಂಡ್ರಾಯ್ಡ್ ಸ್ಮಾರ್ಟ್ ವಾಚ್ನಲ್ಲಿ ಮಾಡಬಹುದು. ಕಾಲ್ ಮಾಡಬಹುದು, ಮೆಸೇಜ್ ಮಾಡ್ಬೋದು, ಫೋಟೋ ತೆಗಿಬೋದು. ಸೊ ಓಕೆ, ಸಖತ್ತಾಗಿದೆ ಅಲ್ವಾ? ಆ್ಯಂಡ್ ಚಾರ್ಜ್ ಕೂಡ ಚೆನ್ನಾಗಿ ನಿಲ್ಲುತ್ತೆ. ಆಲ್ಮೋಸ್ಟ್ ನಿಮಗೆ ಸಿಮ್ ಎಲ್ಲ ಹಾಕೊಂಡು ಯೂಸ್ ಮಾಡ್ತೀರಾ ಅಂದರೆ 6ರಿಂದ 7 ಅವರ್ ಬರುತ್ತೆ. ಇಲ್ಲ ಸಿಮ್ ಎಲ್ಲ ಯೂಸ್ ಮಾಡಲ್ಲ, ನೆಟ್ ಯೂಸ್ ಮಾಡಲ್ಲ ಅಂದರೆ ನೀವು ಒಂದಿನ ಆರಾಮಾಗಿ ಈ ಒಂದು ಆಂಡ್ರಾಯ್ಡ್ ಸ್ಮಾರ್ಟ್ ವಾಚನ್ನು ಯೂಸ್ ಮಾಡ್ಕೊಬಹುದು. ಸೊ ಸ್ಕಿನ್ ಎಲ್ಲ ಸಖತ್ತಾಗಿದೆ. ನನಗಂತೂ ಈ ಒಂದು ವಾಚ್ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಆಯಿತು. ಇದನ್ನು ಕೇಳ್ಬೋದು, ಇಲ್ಲಾಂತಂದರೆ ಇದು ಮೈಕೋಲಿ ಇಲ್ಲಾಂದ್ರೆ ಕಡ್ಡಿ ಗಿಡ್ಡಿ ಹಾಕಿಕ್ಕಿರಂತ ಒಂದು ವಾರ್ನಿಂಗ್ ಹಾಕಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ವಾಚ್ ಇಸ್ ರಿಯಲಿ ಗುಡ್. ಈ ಒಂದು ಆಂಡ್ರಾಯ್ಡ್ ಸ್ಮಾರ್ಟ್ ವಾಚ್ನ ಫೀಚರ್ಸ್ ಏನಿದೆ ಅದು ಲಿಟ್ರಲಿ ಸಖತ್ತಾಗಿದೆ. ಸೊ ನಂಗಂತೂ ಈ ಒಂದು ಆಂಡ್ರಾಯ್ಡ್ ಸ್ಮಾರ್ಟ್ ವಾಚ್ ಏನಿದೆ ಇದು ತುಂಬಾನೇ ಇಷ್ಟ ಆಯಿತು. ನೀವು ಕೂಡ ಈ ಒಂದು ಆಂಡ್ರಾಯ್ಡ್ ವಾಚನ್ನು ತಗೋಬೇಕು ಅಂತ ಅನ್ಕೊಂಡಿದ್ರೆ ಝೋನ್ ಆಲ್ಫಾದಲ್ಲಿ ತಗೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಪರ್ಚೇಸ್ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡ್ ಈ ಒಂದು ಸ್ಮಾರ್ಟ್ ವಾಚ್ ಅನ್ನ ಯೂಸ್ ಮಾಡಿ ಮುಂದಕ್ಕೆ ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ಸಪರೇಟ್ ಒಂದು ವಿಡಿಯೋನ ಹಾಕ್ತೀನಿ. ಆ ಒಂದು ವಿಡಿಯೋನ ನೀವು ನೋಡಿ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನನ್ನ ಮುಂದಿನ ವಿಡಿಯೋಸ್ಗಳನ್ನ ನೀವು ಮಿಸ್ ಮಾಡ್ದೇನೆ ನೋಡ್ಕೊಬಹುದು.